ಸೊ ಹಲೋ ದೋಸ್ತು, ವೆಲ್ಕಮ್ ಟು ಕ್ಲಾಸ್ 3. ಕ್ಲಾಸ್ 2 ಅಲ್ಲಿ ನಾವು ಕ್ಯಾಂಡಲ್ಸ್ನ ಅರ್ಥ ಮಾಡ್ಕೊಂಡ್ವಿ. ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಸೊ ಮಾರ್ಕೆಟಲ್ಲಿ ಎಂಟ್ರಿ ಎಲ್ಲಿ ತೊಗೋಬೇಕು ಅಂತ ಕ್ಲಿಯರ್ ಆಗಬೇಕಂದ್ರೆ ಈ 3 ಕಾನ್ಸೆಪ್ಟ್ ಗೊತ್ತಿರಬೇಕು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮತ್ತು ಲಿಕ್ವಿಡಿಟಿ ಸ್ವೀಪ್ ಮತ್ತು ಬ್ರೇಕ್ಔಟ್. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ 3 ಟಾಪಿಕ್ಸ್ ಮೇನ್ ಇಂಪಾರ್ಟೆಂಟ್. ಸೊ ಲಿಸನ್ ಕೇರ್ಫುಲಿ. Okay, first we see what is support and resistance, next breakout, and next liquidity sweep. Liquidity sweep is the most important concept, so listen carefully, don't avoid it, and try to make notes. Okay, many traders lost money here, so it's very important. Third point, so listen carefully. So let's start the video without wasting the time. Okay, now I will speak about support and resistance. First topic. Okay, what is support and resistance? ಸಪೋರ್ಟ್ ಅಂದರೆ ಮಾರ್ಕೆಟ್ ಡೌನ್ ಬಂದಾಗ ಸ್ಟಾಪ್ ಆಗುವಂಥ ಪ್ಲೇಸ್. ರೆಸಿಸ್ಟೆನ್ಸ್ ಅಂದರೆ ಮಾರ್ಕೆಟ್ ಅಪ್ ಹೋಗಿ ರಿಜೆಕ್ಟ್ ಆಗುವ ಪ್ಲೇಸ್. ಲೈಕ್ ಈಗ ಮಾರ್ಕೆಟ್ ಇಲ್ಲಿಂದ ಹೋಗಿ ಈ ಥರ ಮೂವ್ ಆಗುತ್ತೆ. ಐ ಟೋಲ್ಡ್ ಯು ಸೈಡ್ ವೇಸ್ ಮಾರ್ಕೆಟ್ ಅಂತ ಹೇಳ್ತಿದ್ನಲ್ಲ, ಇದೆ. ಸೊ ಇಲ್ಲೊಂದು ಲೆವೆಲ್ ಆಯಿತು, ಇಲ್ಲೊಂದು ಲೆವೆಲ್ ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿದರೆ ಇಲ್ಲಿಂದ ಮೇಲೆ ಹೋಗಿದೆ, ಇಲ್ಲಿ ರಿಜೆಕ್ಟಾಗಿ ಕೆಳಗೆ ಬಂದಿದೆ, ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂತು, ಮತ್ತೆ ಮೇಲೆ ಹೋಗಿ ರಿಜೆಕ್ಟಾಗಿ ಕೆಳಗೆ ಬಂತು, ಇಲ್ಲಿ ಸಪೋರ್ಟ್ ತೊಗೊಂತು, ಮೇಲೆ ಹೋಗಿ ರಿಜೆಕ್ಟಾಗಿ ಕೆಳಗೆ ಬಂತು, ಇಲ್ಲಿ ಸಪೋರ್ಟ್ ತೊಗೊಂತು, ಮೇಲೆ ಹೋಗಿ ರಿಜೆಕ್ಟಾಗಿ ಕೆಳಗೆ ಬಂತು. ಸೊ ಇಟ್ ಈಸ್ ಕಾಲ್ಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸಿಂಪಲ್ ಲಾಜಿಕ್ನ ತಿಳ್ಕೊಳ್ಳಿ. ಸಪೋರ್ಟ್ ಇಲ್ಲಿದೆ. ಸಪೋರ್ಟ್ ಅಂದರೆ ಬಯರ್ ಸ್ಟ್ರಾಂಗ್ ಇದ್ದಾರೆ ಅಂತ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಏನಿಲ್ಲಿದೆ, ರೆಸಿಸ್ಟೆನ್ಸ್ ಅಂದರೆ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ. ಇಷ್ಟೇ ಲಾಜಿಕ್. ಇದನ್ನ ಐಡೆಂಟಿಫೈ ಮಾಡಿದರೆ ಮಾರ್ಕೆಟ್ ಎಲ್ಲಿ ರಿವರ್ಸ್ ಆಗುತ್ತೆ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಇಟ್ಸ್ ಕಾನ್ಸೆಪ್ಟ್ ಆಫ್ ದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ವಿ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಬ್ರೇಕ್ಔಟ್. ಓಕೆ, ಬ್ರೇಕ್ಔಟ್. ವಾಟ್ ಈಸ್ ಬ್ರೇಕ್ಔಟ್? ಬ್ರೇಕ್ಔಟ್ ಅಂದರೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಆಗೋದು. ಬಟ್ ಇಂಪಾರ್ಟೆಂಟ್ ಏನಂದರೆ ಎಲ್ಲ ಬ್ರೇಕ್ಔಟ್ ಕರೆಕ್ಟ್ ಇರಲ್ಲ. ಸೊ ಸ್ಟ್ರಾಂಗ್ ಬ್ರೇಕ್ಔಟ್ನ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಐ ವಿಲ್ ಶೋ ಹೌ ಬ್ರೇಕ್ಔಟ್ ವಿಲ್ ಫಾರ್ಮ್. ಸೊ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳಿದೆ, ಅದೇ ತೊಗೊತೀನಿ. ಓಕೆ, ಈ ಥರ ಮೂವ್ ಆಗುತ್ತೆ ಮಾರ್ಕೆಟ್. ಸೊ ದಿಸ್ ಈಸ್ ಸಪೋರ್ಟ್, ದಿಸ್ ಈಸ್ ರೆಸಿಸ್ಟೆನ್ಸ್. ಇದನ್ನು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ಅಂತ ಕೂಡ ಕರೀತಾರೆ. ಸೊ ಈಗ ಮಾರ್ಕೆಟ್ ಏನು ಮಾಡುತ್ತೆ, ನಿಮ್ಮ ಒಂದು ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈಗ ಇದು ಸಪೋರ್ಟ್ ಲೈನ್, ಬಟ್ ಇದು ಈ ಥರ ಮೂವ್ ಆಗಲ್ಲ, ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಾಗ ಇದಕ್ಕೇನಂತಾರೆ, ಬ್ರೇಕ್ಔಟ್ ಅಂತಾರೆ. ಬ್ರೇಕ್ಔಟ್ ಅಂದರೆ ಇದು ನಿಮ್ಮ ಸಪೋರ್ಟ್ ಲೈನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ ಅಂದರೆ ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಬಟ್ ಇಂಪಾರ್ಟೆಂಟ್ ಹೇಳಿದ್ನಲ್ಲ, ಎಲ್ಲ ಬ್ರೇಕ್ಔಟ್ ಕರೆಕ್ಟ್ ಆಗಿರಲ್ಲ. ಸ್ಟ್ರಾಂಗ್ ಬ್ರೇಕ್ಔಟ್ನ ಹೇಗಪ್ಪ ಐಡೆಂಟಿಫೈ ಮಾಡೋದಂದರೆ, ಅದು ಮೇಲ್ಗಡೆ ಆದರೂ ಬ್ರೇಕ್ ಮಾಡಿ, ಕೆಳಗಡೆ ಆದರೂ ಬ್ರೇಕ್ ಮಾಡಿ, ನಿಮ್ಮ ಲೈನ ಬ್ರೇಕ್ ಮಾಡಿದರೆ ಅದಕ್ಕೆ ಬ್ರೇಕ್ಔಟ್ ಅಂತ ಕರೀತಾರೆ. ನಾವು ಲೆಟ್ಸ್ ಸಿ ಹೌ ಟು ಐಡೆಂಟಿಫೈ ದ ಸ್ಟ್ರಾಂಗ್ ಬ್ರೇಕ್ಔಟ್ ಆ್ಯಂಡ್ ಹೌ ಟು ಅವಾಯ್ಡ್ ದ ಫೇಕ್ ಮೂವ್, ವೀಕ್ ಬ್ರೇಕ್ಔಟ್. ಸೊ ಐ ವಿಲ್ ಶೋ ಯು. ಸ್ಟ್ರಾಂಗ್ ಬ್ರೇಕ್ಔಟ್ ಅಂದರೆ ಈಗ ಇಷ್ಟ ಆಗ್ತಾ ಇರುತ್ತೆ, ಇಲ್ಲಿ ನಿಮಗೆ ಬ್ರೇಕ್ಔಟ್ ಕೊಡುತ್ತೆ. ಸ್ಟ್ರಾಂಗ್ ಬ್ರೇಕ್ಔಟ್ ಅಂದರೆ ಈ ಲೈನ್ ದಾಟಿ ಒಂದು ಸ್ಟ್ರಾಂಗ್ ನಿಮಗೆ ರೆಡ್ ಕ್ಯಾಂಡಲ್ ಬಂದಿರಬೇಕು. ಇಲ್ಲಿ ಬ್ರೇಕ್ಔಟ್ ಆದರೂ ಅಷ್ಟೇ, ಒಂದು ಸ್ಟ್ರಾಂಗ್ ನಿಮಗೆ ಗ್ರೀನ್ ಕ್ಯಾಂಡಲ್ ಬಂದಿರಬೇಕು. ಸೊ ಇಟ್ ಈಸ್ ಕಾಲ್ಡ್ ಸ್ಟ್ರಾಂಗ್ ಬ್ರೇಕ್ಔಟ್. ನಿಮಗೆ ಸ್ಟ್ರಾಂಗ್ ಕ್ಯಾಂಡಲ್ ಇತ್ತು, ಬಯರ್ಸ್ ಫುಲ್ ಸ್ಟ್ರಾಂಗ್ ಇದ್ರಂದರೆ ಅಂದರೆ ಬಾಡಿ ತುಂಬ ದೊಡ್ಡದಿತ್ತು, ಸೊ ಇಟ್ಸ್ ವ್ಯಾಲಿಡ್ ಬ್ರೇಕ್ಔಟ್. ಈಗ ಯಾವುದಾದ್ರೂ ಸಣ್ಣ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಕೊಡ್ತು ಅಂದರೆ, ಇಲ್ಲ ಡೋಜಿ ಕೊಡ್ತು ಅಂದರೆ, ಇದೆಲ್ಲ ವರ್ಕ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಟ್ರೈ ಟು ಫೈಂಡ್ ಅ ಸ್ಟ್ರಾಂಗ್ ಬ್ರೇಕ್ಔಟ್. ಬಿಗ್ ಕ್ಯಾಂಡಲ್ ಪ್ಲಸ್ ವಾಲ್ಯೂಮ್ ನೋಡಿದರೆ ನೀವು ಸ್ಟ್ರಾಂಗ್ ಬ್ರೇಕ್ಔಟ್ನ ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಆಫ್ಟರ್ ಗಿವಿಂಗ್ ಸ್ಟ್ರಾಂಗ್ ಬ್ರೇಕ್ಔಟ್,
there is a 90% chance market will move downside or upside. ಯಾವ ಕಡೆ ಬ್ರೇಕೌಟ್ ಆಗುತ್ತೆ ಆ ಕಡೆ ಮೂವ್ ಆಗುತ್ತೆ. ವೀಕ್ ಬ್ರೇಕೌಟ್ನ ಹೇಗೆ ಅಪಾಯಿಂಟ್ ಮಾಡೋದಂದರೆ ಐ ವಿಲ್ ಶೋ ಯು ದಟ್. ಸೊ ಇಟ್ಸ್ ಯುವರ್ ಲೆವೆಲ್, ದಿಸ್ ಇಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಈಗ ಬ್ರೇಕೌಟ್ ಕೊಡ್ತು, ಬಟ್ ಹೇಳಿದ್ನಲ್ಲ ಒಂದು ಯಾವುದೋ ಸಣ್ಣ ಕ್ಯಾಂಡಲ್ ಇತ್ತು. ಈಗ ಬ್ರೇಕೌಟ್ ಆಗಿ ಒಂದು ಕ್ಯಾಂಡಲ್ ಫಾರ್ಮ್ ಆದಮೇಲೆ ಈ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದರೆ ಈ ಲೋನ ಬ್ರೇಕ್ ಮಾಡಿಲ್ಲ, ಇಲ್ಲೇ ಕ್ಲೋಸ್ ಆಗಿದೆ. ಸೊ ದೇರ್ ಈಸ್ ಅ ಹೈ ಚಾನ್ಸಸ್ ಇಟ್ ಈಸ್ ಅ ಫೇಕ್ ಮೂವ್. ವಾಪಸ್ ಮಾರ್ಕೆಟ್ ಅಪ್ಪಲ್ಲೇ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವಾಯ್ಡ್ ದಿಸ್ ಟೈಪ್ ಆಫ್ ಸಿಚುವೇಶನ್ ಟು ಟ್ರೇಡ್. ಸೊ ನೆಕ್ಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, liquidity sweep. Let's move to that. So mind one thing. So breakout ನೋಡಿ ಇಮಿಡಿಯೇಟಾಗಿ ಎಂಟ್ರಿ ತಗೋಬೇಡಿ, ಕನ್ಫರ್ಮೇಷನ್ಗೆ ವೇಟ್ ಮಾಡಿ. ಕನ್ಫರ್ಮೇಷನ್ ಕ್ಯಾಂಡಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಮೂವ್ ಟು ಥರ್ಡ್ ಕಾನ್ಸೆಪ್ಟ್, that is liquidity sweep. ಸೊ ವಾಟ್ ಈಸ್ ಲಿಕ್ವಿಡಿಟಿ ಸ್ವೀಪ್? ಮಾರ್ಕೆಟ್ ತುಂಬ ಸ್ಮಾರ್ಟ್ ಇರುತ್ತೆ, ಅದಕ್ಕೆ ನೀವೆಲ್ಲಿ ಎಲ್ ಇಟ್ಟಿರ್ತೀರಾ ಅಂತ ಗೊತ್ತಿರುತ್ತೆ. ರಿಟೇಲರ್ಸ್ ಟ್ರೇಡರ್ಸ್ ಅಂತ ಇರ್ತಾರೆ, ಅಂದರೆ ಸಣ್ಣ ಟ್ರೇಡರ್ಸ್ ಅವ್ರು ಎಲ್ಲಿ ಎಲ್ ಇಡ್ತಾರೆ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್, ಈಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸೇ ತೊಗೊತೀನಿ. ಓಕೆ, ಈಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಫಾರ್ಮ್ ಆಗಿದೆ, ನೀನು ಇಲ್ಲಿ ಎಂಟ್ರಿ ಆಗ್ತೀಯ ಅಂದರೆ ನಿನ್ನ ಸ್ವಲ್ಪ ಇಲ್ಲಿ ಕೆಳಗಡೆ ಇರುತ್ತೆ. ಸೊ ರಿಟೇಲರ್ಸ್ ಎಲ್ಲಿ ಇಡ್ತಾರಂತ, ಈಗ SMC ಅಂತ ಬರುತ್ತೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್. ಅಂದರೆ ಇಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಮತ್ತು ಬ್ಯಾಂಕರ್ಸ್ ಅವರೆಲ್ಲ ದೊಡ್ಡ ಲಾಟ್ಲಿಂದ ಎಂಟ್ರಿ ಆಗ್ತಾರೆ. ಸೊ ಅವ್ರಿಗೆ ತುಂಬಾ ಬೇಕಾಗಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, ನಿಮ್ಮ SLನ ಹಿಟ್ ಮಾಡಿ ಸೀದಾ ಮೇಲ್ಗಡೆ ಕಂಟಿನ್ಯೂಯೇಷನ್ ಮಾಡ್ತಾರೆ. ಅಂದರೆ ನಿಮ್ಮ SL ಎಲ್ಲ ತೊಗೊಂಡು ಗ್ರ್ಯಾಬ್ ಮಾಡಿ ಮತ್ತೆ ಮೂನ ಕರೆಕ್ಟ್ ವೇಗೆ ತರ್ತಾರೆ. ಸೊ ಇದು ಒಂದು ಟೆಕ್ನಿಕ್. ಓಕೆ, ಅವ್ರ ಲಾಟ್ನ ಪ್ಲೇಸ್ ಮಾಡೋಕ್ಕೆ ಇದೊಂದು ಟೆಕ್ನಿಕ್. ಸೊ ಇಟ್ ಈಸ್ ಕಾಲ್ಡ್ ಲಿಕ್ವಿಡಿಟಿ ಸ್ವೀಪ್. ಲಿಕ್ವಿಡಿಟಿ ಸ್ವೀಪ್ ಅಂದರೆ ಪೀಪಲ್ನ ಟ್ರ್ಯಾಪ್ ಮಾಡೋದು. ಓಕೆ, ಸಪೋರ್ಟ್ ಕೆಳಗಡೆ ಸ್ವಲ್ಪ ಡೌನ್ ಹೋಗಿ SLನ ಹಿಟ್ ಮಾಡುತ್ತೆ, ನೆಕ್ಸ್ಟ್ ಸೆಕೆಂಡ್ ಮಾರ್ಕೆಟ್ ಅಪ್ ಹೋಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಲಿಕ್ವಿಡಿಟಿ ಸ್ವೀಪ್. ಇದನ್ನು ಲಿಕ್ವಿಡಿಟಿ ಸ್ವೀಪ್ ಅಂತ ಕರೀತಾರೆ. ಇದು ಬಿಗ್ಗೆಸ್ಟ್ ಟ್ರ್ಯಾಪ್, ಫೇಕ್ ಬ್ರೇಕೌಟ್ ಪ್ಲಸ್ ಲಿಕ್ವಿಡಿಟಿ. ಬ್ರೇಕೌಟ್ ಕೂಡ ಫೇಕ್ ಆಗಿದೆ, ಫೇಕ್ ಬ್ರೇಕೌಟ್ ಆಗೋದು ಇಲ್ಲೇ, ಮತ್ತು ಲಿಕ್ವಿಡಿಟಿ ತೊಗೊಂಡು ಸೀದಾ ಮೇಲ್ಗಡೆ ಹೋಗಿದೆ. ಸೊ ಇಟ್ ಈಸ್ ಕಾಲ್ಡ್ ಲಿಕ್ವಿಡಿಟಿ ಸ್ವೀಪ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ meet you in a next class. Practice this, make a notes and try this on a live trading. First try go with the demo account. So bye bye, see you in the next video.